ಈಡೆನ್ಸ್ ನ್ಯೂಸ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ವೀರೇಶ್ ವೀರಪ್ಪ. ಇವತ್ತು ನಿಮ್ಮ ಜೊತೆ ನಾನು ಅಮೆರಿಕದ 6 ಜನ ಅಧ್ಯಕ್ಷರು ಅಂದರೆ ಪ್ರೆಸಿಡೆಂಟ್ಗಳು ತೆಗೆದುಕೊಂಡಿದ್ದಂತಹ ಅವಾರ್ಡನ್ನು ನಮ್ಮ ಕನ್ನಡತಿ ಓರ್ವರು ತೆಗೆದುಕೊಂಡಿದ್ದಾರೆ. ಆ ಕನ್ನಡತಿ ಮೈಸೂರಿನವರು ಅಂತ ಹೇಳಲಿಕ್ಕೆ ಮತ್ತಷ್ಟು ಹೆಮ್ಮೆ. ಆ ಹೆಮ್ಮೆಯ ಗರಿಯನ್ನು ತಂದುಕೊಟ್ಟಂತಹ ಮೇಡಮ್ ಅನ್ನ ನಾನು ಇವತ್ತು ಈಡೆನ್ಸ್ ನ್ಯೂಸ್ ಮೂಲಕವಾಗಿ ಪ್ರಸ್ತುತಿಪಡಿಸ್ತಾ ಇದ್ದೀನಿ. ಅವ್ರು ಯಾರಪ್ಪ ಅಂದ್ರೆ ರೇಖಾ ಭಂಡಾರಿ. ಎಸ್, ರೇಖಾ ಭಂಡಾರಿ ಅವರು ನಾರ್ತ್ ಅಮೆರಿಕಾದಲ್ಲಿ ವಾಸ ಮಾಡ್ತಾ ಇರುವಂತಹ ವೈದ್ಯೆ. ಇವರು ಇಡೀ ದೇಶ ಅಂದ್ರೆ ಅಮೆರಿಕ ದೇಶ ಕೋವಿಡ್ನಲ್ಲಿ ನರಳಿ ಹೋಗಿತ್ತು. ಅಂತಹ ಸಂದರ್ಭದಲ್ಲಿ ಹಿರಿಯ ಅಂದ್ರೆ ವಯಸ್ಸಾದಂತಹ ಪೇಷಂಟ್ಸ್ಗಳನ್ನ ಹಾಸ್ಪಿಟಲ್ಗೆ ಕರೆಸ್ಕೊಳ್ಳದೆ ಅವರ ಮನೆಗೆ ಅಂದ್ರೆ ಮನೆಗೆ ವೈದ್ಯ ಅನ್ನುವಂತಹ ಕಾನ್ಸೆಪ್ಟ್ನಲ್ಲಿ ಇಡೀ ನಾರ್ತ್ ಅಮೆರಿಕಾದ ವಯಸ್ಸಾದಂತಹ ವಯೋವೃದ್ಧ ರೋಗಿಗಳನ್ನ ನೋಡಿಕೊಂಡಂತಹ ಒಂದು ಸ್ಟೈಲ್ ಇದೆಯಲ್ಲ, ಅಥವಾ ಅಂತಹದ್ದೊಂದು ಯೋಜನೆ ಇದೆಯಲ್ಲ, ಆ ಯೋಜನೆಗೆ ನಾರ್ತ್ ಅಮೆರಿಕಾ ಸರ್ಕಾರ ಮೈದುಂಬಿ ತಲೆದೂಗಿದೆ. ಆ ತಲೆದೂಗಿದ ಹಿನ್ನೆಲೆಯಲ್ಲಿ ಐಸ್ಲ್ಯಾಂಡ್ ಮೆಡಲ್ ಆಫ್ ಆನರ್ ಅನ್ನುವಂತಹ ಒಂದು ಪ್ರಶಸ್ತಿಯನ್ನ ನೀಡಿದೆ. ಇದು 6 ಜನ ಅಧ್ಯಕ್ಷರಿಗೆ ಕೊಟ್ಟಿದ್ದಂತಹ ಅದ್ಭುತ ಪ್ರಶಸ್ತಿ. ಇಂತಹ ಅದ್ಭುತ ಪ್ರಶಸ್ತಿಗೆ ಮೇಡಮ್ ರೇಖಾ ಭಂಡಾರಿ ಅವರು ಪ್ರಾಶಸ್ತ್ಯವನ್ನ, ಇಂತಹ ಅದ್ಭುತ ಮೆಡಲ್ ಅನ್ನ ಅಥವಾ ಪ್ರಶಸ್ತಿಯನ್ನ ಪಡೆದಂತಹ ರೇಖಾ ಭಂಡಾರಿ ಅವರಿಗೆ ಈಡೆನ್ಸ್ ನ್ಯೂಸ್ ಮತ್ತು ಕನ್ನಡಿಗರ ಪರವಾಗಿ ಒಂದು ಅಭಿನಂದನೆಗಳನ್ನು ಹೇಳಲೇಬೇಕು. ಹಾಗಾಗಿ ಈ ವಿಶೇಷ ಕಾರ್ಯಕ್ರಮ. ಮೇಡಮ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಮೇಡಮ್, ಹೇಗಿದ್ದೀರಿ? ದಸರಾ ಮುಗಿದ ನಂತರ ಮತ್ತೊಂದು ಹಿರಿಮೆ ಅಥವಾ ಗರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಅದ್ಭುತವಾದಂತಹ ಪ್ರಶಸ್ತಿಯನ್ನ ನೀವು ತೆಗೆದುಕೊಳ್ಳೋದ್ರ ಜೊತೆಗೆ ಮೈಸೂರಿಗೂ ಒಂದು ಗರಿಮೆಯನ್ನ ಕೊಟ್ಟಿದ್ದೀರಿ. ಏನ್ ಹೇಳ್ತೀರಿ? Is something that is personally, it's a big achievement ನನಗೆ. But more so, ಇಲ್ಲಿ ಬಂದಾಗ ಅನ್ಸುತ್ತೆ, it's an achievement not just for me but also for Mysore as a town and district where I've been brought up, and the contribution of education. ನಾನು ಇಲ್ಲಿ ಓದಿದ್ದು, ಮೈಸೂರಲ್ಲಿ ಓದಿದ್ದು. The contribution of all the educators and the system is part of the honor. I dedicate everything that I've done to the learning that I've done here in Mysore. ಈ ತರದ ಪ್ರಶಸ್ತಿಯನ್ನ ಪಡೆದುಕೊಳ್ಳಬೇಕು ಅಂತ ಹೇಳಿದ್ರೆ ಬಹುಶಃ ನಾವು ನೋಡಿದ ಮಟ್ಟಿಗೆ ಒಂದು 6 ಜನ ಅಧ್ಯಕ್ಷರಿಗೆ ಲಭಿಸಿರುವಂತಹ ಪ್ರಶಸ್ತಿ ನಿಮಗೆ ಸಿಕ್ಕಿದೆ. ಆ ಪ್ರಶಸ್ತಿ ಬಗ್ಗೆ ಹೇಳೋದಾದ್ರೆ ಕನ್ನಡಿಗರಿಗೆ ಏನ್ ಹೇಳ್ತೀವಿ? ಆನರ್ ಹೆಸರು ಎಲ್ಲಿಸ್ ಐಲ್ಯಾಂಡ್ ಮೆಡಲ್ ಆಫ್ ಆನರ್ ಅಂತ. ಇದು ಸ್ಪೆಸಿಫಿಕಲಿ ಇಮಿಗ್ರೆಂಟ್ಸ್ ಬರ್ತಾರಲ್ಲ ನಾರ್ತ್ ಅಮೆರಿಕಾಗೆ, ಅವ್ರದ್ದು ಕಾಂಟ್ರಿಬ್ಯೂಷನ್ ಟು ದ ಅಮೇರಿಕನ್ ಸೊಸೈಟಿನ ಅವರು ರೆಕಗ್ನೈಸ್ ಮಾಡ್ತಾರೆ. ನೀವು ಹೇಳ್ದಂಗೆ 7 ಯುನೈಟೆಡ್ ಸ್ಟೇಟ್ಸ್ ಪ್ರೆಸಿಡೆಂಟ್ಸ್ ಹ್ಯಾವ್ ಬೀನ್ ಆನರ್ಡ್ ವಿತ್ ದ ಸೇಮ್ ಆನರ್ ಅಲಾಂಗ್ ವಿತ್ ಮೆನಿ ಅದರ್ಸ್. So that is actually a big contributing factor. ಯಾಕಂದ್ರೆ ಅವರೆಲ್ಲರೂ ವೇರಿಯಸ್ walks of lives ಅಂತ ಬಂದು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅವ್ರಗಳ ತರ ಬಿಗ್ ಮ್ಯಾಗ್ನಿಟ್ಯೂಡ್ ಡಿಫ್ರೆನ್ಸ್ ಇಂದ ನಮ್ಮ ತರ what we have done, even within the small population, the difference has been recognized. So like many others, health, business, and many people who come to that country and have contributed to the United States is what is recognized. ಭಾರತ ವಿಶ್ವಗುರು ಆಗಬೇಕು ಅನ್ನುವಂತಹದ್ದು ಸಹಸ್ರ ಕನ್ನಡಿಗರ, ಸಹಸ್ರ ಹಿಂದೂಗಳ ಅಥವಾ ಸಹಸ್ರ ಭಾರತೀಯರ ಒಂದು ಕನಸಾಗಿತ್ತು. ಆದರೆ ಇತ್ತೀಚೆಗೆ ಸೌತ್ ಅಮೆರಿಕಾ ಆಗ್ಬಹುದು, ನಾರ್ತ್ ಅಮೆರಿಕಾ ಆಗಬಹುದು, ಬರೀ ಅಮೆರಿಕ ಮಾತ್ರ ಅಲ್ಲ, ವಿಶ್ವದ ನಾನಾ ಮುಂದುವರೆದಂತಹ ರಾಷ್ಟ್ರಗಳಲ್ಲಿ ಕನ್ನಡಿಗರ ನಿಮ್ಗೆ ನೆನಪು ಇದ್ದೇ ಇರುತ್ತೆ. ಇಂಗ್ಲೆಂಡ್ ನಲ್ಲಿ ಇವತ್ತು ಕನ್ನಡಿಗರ ಹೆಮ್ಮೆ, ಗೌರವ ಇಮ್ಮಡಿಯಾಗಿದೆ. ತುಂಬಾ ಒಂದು ನಿಟ್ಟಿನಲ್ಲಿ ನೋಡೋದಾಯ್ತು ಅಂತಂದ್ರೆ ಕನ್ನಡಿಗರ ಕಂಪು ವಿಶ್ವದಾದ್ಯಂತ ಪಸರಿಸ್ತಾ ಇದೆ. ಅದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಯಾವ ರೀತಿ ಬೇಸ್ ಕೊಟ್ಟು ಮೈಸೂರು? ಯಾಕೆಂತಂದ್ರೆ ನಿಮ್ಮ ತಾಯಿಯವರು ಮೈಸೂರಿನ ಶೈಕ್ಷಣಿಕ ವಿಚಾರದಲ್ಲಿ, ಎಜುಕೇಶನ್ ಸಂಬಂಧಪಟ್ಟಂತಹ ವಿಷಯದಲ್ಲಿ ಒಂದು ದಂತಕತೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಅವ್ರ ಬಗ್ಗೆ ಹೇಳೋದಾದ್ರೆ
ಸೊ ಅವರು ಡಾಕ್ಟರ್ ಎಂ ಬೇಜಮ್ಮ ಅಂತ ಅವ್ರು 16 ವರ್ಷಕ್ಕೆ ಮದುವೆ ಆಗಿದ್ದು, ಹೌದು. 10ನೇ ಕ್ಲಾಸ್ ಪಾಸ್ ಆಗಿದ್ದು. ಈಗ ಮೈಸೂರು ಬಂದಾಗ ನಮ್ಮ ತಂದೆ ಅವರು ಅವ್ರನ್ನ ಫರ್ದರ್ ಎಜುಕೇಷನ್ ಎಂಕರೇಜ್ ಮಾಡಿದ್ರು. ಬ್ಯಾಚುಲರ್ಸು ಮಾಸ್ಟರ್ಸ್ ಮಾಡಿ ಫಸ್ಟ್ ಎಜುಕೇಷನ್ ಸಿಸ್ಟಮಲ್ಲಿ ಶುರು ಮಾಡಿ ಹೆಡ್ ಮಿಸ್ಟ್ರೆಸ್ ಆಗಿ ವರ್ಕ್ ಮಾಡೋ ಟೈಮಲ್ಲಿ ಅವ್ರದ್ದೇ ಎಜುಕೇಷನ್ ಶುರು ಮಾಡಿದ್ರು. ಅವ್ರದ್ದು ವಿಷನ್ ಏನಿತ್ತು ಅಂದರೆ, ನಾವು 4 ಜನ ಹೆಣ್ಮಕ್ಳು ಮನೆಯಲ್ಲಿ, ಅವ್ರದ್ದು ವಿಷನ್ ಏನಿತ್ತು ಅಂದರೆ, ನೀವುಗಳು ಈಗ ನಾವು ಈ 2024 2023 ಹೇಳ್ತೀವಿ ವುಮೆನ್ ಎಂಪವರ್ಮೆಂಟ್ ಅಂತ. 50 years ago ನಾವು ಮನೇಲಿ ಅವ್ರು ಹೇಳೋದು ಕೇಳ್ತಾ ಇದ್ವಿ, ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಭೇದ ಇಲ್ಲ. ಮಾಡಬೇಡಿ, ನೀವು ಎಜುಕೇಶನ್ ಮಾಡಿ ಮುಂದೆ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು, ನಾಟ್ ಓನ್ಲಿ ಫಾರ್ ಯೋರ್ ಸೆಲ್ಫ್, ನಾಟ್ ಓನ್ಲಿ ಫಾರ್ ಯೋರ್ ಫ್ಯಾಮಿಲಿ, ಟ್ರೈ ಟು ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ. ಅವ್ರ ರೋಲ್ ಮಾಡೆಲ್ ನಮಗೆ. ಬಿಕಾಸ್ ಅದೇ ಹೇಳ್ತೀನಲ್ಲ, ಒಂದು ಹೆಂಗಸನ್ನ ಒಂದು ಎಜುಕೇಟ್ ಮಾಡಿದಾಗ ಶಿ ಹಸ್ ಎಜುಕೇಟೆಡ್ ದ ಹೋಲ್ ವಿಲೇಜ್, ಹೋಲ್ ಟೌನ್ ಆಫ್ ಗ್ರೂಪ್ ಆಫ್ ಪೀಪಲ್. ಸೊ ನಾವು 4 ಜನ ಅಲ್ಲ, ಶಿ ಹಸ್ ಡನ್ ಸೋ ಮಚ್ ಡಿಫ್ರೆನ್ಸ್ ಫಾರ್ ದ ಸೊಸೈಟಿ. ಸೊ ಅವ್ರದ್ದು I wish one day I can achieve a fraction of what she has done in her life. ಯಾಕಂದ್ರೆ ಡಾಕ್ಟರ್ ತೇಜಮ್ಮ ಅವರು ಮೈಸೂರಿನ ಶೈಕ್ಷಣಿಕ ವಿಚಾರವಾಗಿ ಅವರು ಕೊಟ್ಟಂತಹ ಕೊಡುಗೆ ಅಷ್ಟಿಷ್ಟಲ್ಲ, ರಾಜ್ಯ ಕಂಡಂತಹ ಶೈಕ್ಷಣಿಕ ಕ್ರಾಂತಿಯ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಅವರ ಹೆಸರು ಚಾಲ್ತಿಯಲ್ಲಿತ್ತು ಅಂತ ಹೇಳಿದ್ರೆ, ಬಹುಶಃ ಅವ್ರ ಅಂಡರಲ್ಲಿ ಬೆಳೆದಂತಹ ಅದೆಷ್ಟೋ ವಿದ್ಯಾರ್ಥಿಗಳು ಇವತ್ತು ಮಹಿಳೆ ಹೇಗಿರ್ಬೇಕು, ಮಹಿಳಾ ಸಬಲೀಕರಣದ ಸತ್ಯ ಏನು, ಎಲ್ಲದ್ರ ಬಗ್ಗೆ ಇವತ್ತಿಗೂ ಕೂಡ ನಮ್ಮ ಜೊತೆ ಅದ್ಭುತ ಕೆಲಸಗಳನ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಇನ್ನು ಅಂತಹ ಪುಣ್ಯವಂತ ತಾಯಿಗೆ ಜನಿಸಿ ತಾವು ಇವತ್ತು ಮೈಸೂರಿಗೂ ಕೂಡ ಒಂದು ಹೆಮ್ಮೆ ತರುವಂತಹ ಒಂದು ಪ್ರಶಸ್ತಿಯನ್ನ ತೆಗೆದುಕೊಂಡು ಬಂದಿದ್ದೀರಿ. ಥ್ಯಾಂಕ್ ಯು ಫಾರ್ ದಟ್. ಇನ್ನು ನಿಮ್ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ, ತಾವು ಮೈಸೂರಿನಲ್ಲಿ ಎಲ್ಲಿ ಓದಿದ್ದು ಬಾಲ್ಯದ ಜೀವನದಲ್ಲಿ? ಸ್ಕೂಲಿಂಗ್ ಕ್ರೈಸ್ಟ್ ದ ಕಿಂಗ್ ಕಾನ್ವೆಂಟ್, ಫಸ್ಟ್ ಇಂದ 10th ಸ್ಟ್ಯಾಂಡರ್ಡ್ ತನಕ. ಅದಾದ್ಮೇಲೆ ಫಸ್ಟ್ PUC, ಸೆಕೆಂಡ್ PUC ಲೋಕಲ್ ಶಾರದಾ ವಿಲಾಸ್. ಫರ್ದರ್ ಮೋರ್ ಐ ಡಿಡ್ ಮೈ ಮೆಡಿಕಲ್ ಎಜುಕೇಶನ್ ಆದಿಚುಂಚನಗಿರಿ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಅಂತ. ಆಗ ಬೆಳ್ಳೂರಲ್ಲಿ ಇತ್ತು, ಈಗ ಕ್ಯಾಂಪಸ್ ಬ್ಯಾಂಗ್ಳೂರು. ಮೆಡಿಕಲ್ ಎಜುಕೇಶನ್ ಮಾಡಿದ ತಕ್ಷಣ ಅರೌಂಡ್ ದ ಸೇಮ್ ಟೈಮ್, ಬಿಕಾಸ್ ಆಫ್ ಮೈ ಮ್ಯಾರೇಜ್, I moved to United States. United States ಅಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡಿದೆ, ಇಂಟರ್ನಲ್ ಮೆಡಿಸಿನ್, MD ಮೆಡಿಸಿನ್ ಮಾಡಾದ್ಮೇಲೆ ಸೂಪರ್ ಸ್ಪೆಷಲೈಸೇಷನ್ ಇನ್ ಜಿರಿಯಾಟ್ರಿಕ್ಸ್ ಅಂತ. ಈಗ ಇಲ್ಲಿ ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ, ಮೈಸೂರಲ್ಲಿ ಜಿರಿಯಾಟ್ರಿಕ್ಸ್ ಅಂತ ಶುರು ಆಗಿದೆ. ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಇಟ್ಸ್ ಬೀನ್ ದೇರ್. ಜಿರಿಯಾಟ್ರಿಕ್ಸ್ ಈ ಸ್ಪೆಷಾಲಿಟಿ ಇದೆ 65 and above, seniors ಸ್ಪೆಷಾಲಿಟಿ. As we all know, North America, the population is senior population compared to India is a young population. So, Indian population are also aging successfully. Adrinda illೂ ಆ ಬ್ರಾಂಚ್ ಶುರು ಆಗ್ತಾ ಇದೆ. ಅದ್ರ ಜೊತೆಗೆ ನಾನು ಪೇನ್ ಮ್ಯಾನೇಜ್ಮೆಂಟ್ ಅಂತ, ಪೇನ್ ಅಂಡ್ ಪ್ಯಾಲಿಯೇಟಿವ್ ಮ್ಯಾನೇಜ್ಮೆಂಟ್ ಅಂತ ಇನ್ನೊಂದು ಸ್ಪೆಷಲೈಸೇಷನ್ ಮಾಡಿದೆ. ಇನ್ ದಟ್ ಜರ್ನಿ ನಾನು ಅಲ್ಲಿ ಅಮ್ಮಂದು ಫಾಲೋ ಮಾಡಿ, ಅಲ್ಲಿ ಐ ವಾಸ್ ಅಕಾಡೆಮಿಕ್ ಚೀಫ್ ಆಫ್ ಜೆರಿಯಾಟ್ರಿಕ್ಸ್. I have taught many medical students, future medical graduates. ಯಾವ ಯೂನಿವರ್ಸಿಟಿನಲ್ಲಿ? ಅಲ್ಲಿ ಕಿಂಗ್ಸ್ಬ್ರೂಕ್ ಜೂಯಿಷ್ ಮೆಡಿಕಲ್ ಸೆಂಟರ್ ಅಂತ, ಅಕಾಡೆಮಿಕ್ ಸೆಂಟರ್. ಅದಕ್ಕಿಂತ ಮುಂಚೆ ವೈಕಾಫ್ ಹೈಟ್ಸ್ ಮೆಡಿಕಲ್ ಸೆಂಟರ್ ಅಂತ, ಅದು ಇಟ್ ವಾಸ್ ಅನ್ ಅಫಿಲಿಯೇಟ್ ಆಫ್ ಕಾರ್ನೆಲ್ ಯೂನಿವರ್ಸಿಟಿ. ಸೊ 21 ವರ್ಷ ನಾನು I was a teacher. I could say that I was a professor and chief of division of geriatrics. Medical students, so postgraduates, so ella I've done my 21 years of teaching. I finally retired from teaching in 2021. Adadmele I founded a medical company, organization. It's a company. We service senior patients. Shuru ಮಾಡಿದ್ದು ನ್ಯೂಯಾರ್ಕಿಂದ. ಈಗ we are in 42 states. We are the largest company in the country right now. One of the largest company in the country right now. ನಾನು ಕೇಳ್ಪಟ್ಟೆ 40,000 ಪೇಷಂಟ್ಸ್ಗಳಿದ್ದಾರಂತೆ ಇವಾಗ ತಮಗೆ. ಐ ಮೀನ್ ನನ್ನ ಕೆಳಗಡೆ ಅರೌಂಡ್ 200 ಡಾಕ್ಟರ್ಸ್ ಇದ್ದಾರೆ, ಅವ್ರು ಮ್ಯಾನೇಜ್ ಮಾಡ್ತಾರೆ. ಬಟ್ ಐ ಮೇಕ್ ಶೋರ್ ಕ್ವಾಲಿಟಿ ರೆಗ್ಯುಲೇಷನ್ಸ್ ಫಾಲೋ ಮಾಡಿ, ವಿ ಆರ್ ದ ಅಡ್ವೊಕೇಸಿ ವಿತ್ ಹೆಲ್ಪ್ ದಮ್ ಏಜ್ ವಿತ್ ಡಿಗ್ನಿಟಿ ಅಂಡ್ ಕ್ವಾಲಿಟಿ. ಇನ್ನು ನಿಮ್ಮ ದಾಂಪತ್ಯ ಜೀವನ, ಮದುವೆ ಬಗ್ಗೆ ಹೇಳೋದಾದ್ರೆ, ಯಾಕೆಂತಂದ್ರೆ
ತಾವು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಾಗ ನೀವು ಇನ್ನು ಯಾವುದೇ ಹೆಸರನ್ನಾಗ್ಲಿ ಅಥವಾ ಪದವಿಯನ್ನಾಗ್ಲಿ ಪಡ್ಕೊಂಡಿರಲ್ಲ. ಸರ್ ನಿಮ್ಮ ಜೀವನಕ್ಕೆ ಎಂಟ್ರಿ ಆಗ್ತಾರೆ, ಅವ್ರ ಬಗ್ಗೆ ಹೇಳೋದಾದ್ರೆ? ಇದ್ರು ಅಷ್ಟೇ ನಮ್ಮ ತಾಯಿಯವರಿಂದನೇ ರಿಶ್ತೆ ಬಂದಿದ್ದು. ಅವರು ಡೆಲ್ಲಿ ಕಾನ್ಫರೆನ್ಸ್ ಅಲ್ಲಿ ಇದ್ರು. ನಮ್ಮ ತಾಯಿಯವರು ಆಲ್ ಇಂಡಿಯಾ ಟೀಚರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ರು. ಹೌದು. ಆಗ ನಮ್ಮ ನನ್ನ ಫಾದರ್ ಇನ್ ಲಾ ವಾಸ್ ಆಲ್ಸೋ ಎ ಪ್ರಿನ್ಸಿಪಲ್ ಆಫ್ ಬಿಕನೇರ್ ಕಾಲೇಜ್. ಓಕೆ. ಕಾನ್ಫರೆನ್ಸ್ ಅಲ್ಲಿ ಮೀಟ್ ಬ್ಯಾಂಗ್ಳೂರ್, ಬಿಕನೇರ್ ರಾಜಸ್ಥಾನ್. ಓಕೆ. ಅಲ್ಲಿ ಕಾನ್ಫರೆನ್ಸ್ ಅಲ್ಲಿ ಮೀಟ್ ಆದಾಗ ಇದು ಡಿಸ್ಕಷನ್ ಶುರು ಆಗಿ ವೆಡ್ಡಿಂಗ್ ಆಯಿತು. ನನ್ನ ಹಸ್ಬೆಂಡ್ ವಾಸ್ ಇನ್ ಬಿಸ್ನೆಸ್, ಹೋಟೆಲ್ ಬಿಸ್ನೆಸ್ಸಲ್ಲಿ ಇದ್ದರು ನ್ಯೂಯಾರ್ಕಲ್ಲಿ. ಹಿ ವಾಸ್ ಆಲ್ರೆಡಿ ಸೆಟಲ್. ಅಲ್ಲಿ ಹೋದಾಗ ಅವ್ರ ಇಡೀ ಫ್ಯಾಮಿಲಿ ಅಲ್ಲಿದೆ. ಒಂದು ತಂಗಿ ಇಲ್ಲಿ ಬ್ಯಾಂಗ್ಳೂರಲ್ಲಿದ್ದಾರೆ, ಬಾಕಿ ಎಲ್ಲ ರಾಜಸ್ಥಾನಿಂದ ಮೂವಾಗಿದ್ದಾರೆ. ಸೊ ನಾಟ್ ಹಸ್ಬೆಂಡೇ ಅಂತಲ್ಲ, ನನ್ನ ಅತ್ತೆ ಮಾವನ ಜೊತೆಗಿದ್ರು ನನ್ನ ಆದಮೇಲೆ. ಸೊ ದೇ ವೇರ್ ಮೈ ಸಪೋರ್ಟ್. ಅಪ್ಪ ಅಮ್ಮ ಮೈಸೂರಲ್ಲಿರೋದು, ದೇ ರೆಪ್ರೆಸೆಂಟೆಡ್ ನನ್ನ ತಂದೆ ತಾಯಿ ಥರ. ಸೊ ಅಲ್ಲಿ ಓದೋದು, ಅಲ್ಲಿ ಟ್ರೈನಿಂಗ್ ಇಸ್ ನಾಟ್ ಈಸಿ. ಎಸ್ಪೆಷಲಿ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಅಡ್ಜಸ್ಟು ಮಾಡ್ಕೋಬೇಕು. ಕಲ್ಚರ್ ಡಿಫ್ರೆಂಟು, ಎಕ್ಸಾಮಿನೇಷನ್ ಆಲ್ಸೋ ಡಿಫ್ರೆಂಟ್. ಇಲ್ಲಿ ಓದಿದ್ದು ಮೆಡಿಕಲ್ ಸ್ಕೂಲು ನಾಲೆಜ್ ಇರುತ್ತೆ, ಬಟ್ ಎಕ್ಸಾಮಿನೇಷನ್ ತೊಗೊಳ್ಳೋದು ಆ ಟೈಮಲ್ಲಿ ಕೋರ್ಸಸ್ ಎಲ್ಲ ಭಾಳ ಕಡಿಮೆ ಇತ್ತು. ಈಗ ಮೆಡಿಕಲ್ ಗ್ರ್ಯಾಜುಯೇಟ್ಸ್ಗೆ ಭಾಳ ಆನ್ಲೈನ್ ಕಾಫಿ ಕೋರ್ಸಸ್ ಇದೆ. ಆಗ ಆ ಕೋರ್ಸ್ ಎಲ್ಲ ತೊಗೊಂಡು ಅವರೆಲ್ಲ ಸಪೋರ್ಟ್ ಮಾಡಿ ಓದಿ. ಅದು 3 ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡುವಾಗ ಸ್ವಲ್ಪ ಅಲ್ಲಿ ಸಪೋರ್ಟ್ ಬೇಕೇ ಬೇಕಾಗುತ್ತೆ ಮನೆಯವ್ರದ್ದು. ದೇ ವರ್ ಆಲ್ ಟುಗೆದರ್. ಈಗ ನಾನು ಹೇಳ್ತೀನಿ, ನನ್ನ ಮಾವ ಅತ್ತೆ ಅಥವಾ ನಮ್ಮ ಹಸ್ಬೆಂಡ್ ಇದ್ದಿದ್ರೆ ಇಟ್ಸ್ ವೆರಿ ಹಾರ್ಡ್ ಟು ಅಚೀವ್ ವಾಟ್ ಹ್ಯಾವ್ ಡನ್ ಟುಡೇ. ರೇಖಾ ಮೇಡಮ್ ಅವರ ಜೀವನದ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ ಒಂದು ಬ್ರೇಕ್ನ ನಂತರ.